ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಹಾವೇರಿ ಜಿಲ್ಲೆಯ ಶಾಸಕರು ಎಷ್ಟು ಶ್ರೀಮಂತರು, ಹೆಚ್ಚು ಅಂತರದಿಂದ ಗೆದ್ದಿದ್ದು ಯಾರು, ಎಷ್ಟು ಓದಿದ್ದಾರೆ ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಪ್ರಕಾಶ್ ಕೋಳಿವಾಡ, ರಾಣೆಬೆನ್ನೂರು. ಫ್ರೆಂಡ್ಸ್, ಹಾವೇರಿ ಜಿಲ್ಲೆಯ ಶ್ರೀಮಂತ ಶಾಸಕ ಅಂದ್ರೆ ಅದು ಪ್ರಕಾಶ್ ಕೋಳಿವಾಡ. ಇವರ ಕುಟುಂಬದ ಬಳಿ 64 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಇವರು ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ. ಎಲೆಕ್ಷನ್ ನಲ್ಲಿ 9800 ವೋಟ್ಗಳ ಅಂತರದಿಂದ ಗೆದ್ದಿದ್ರು. ಇಂಥ ಪ್ರಕಾಶ್ ಕೋಳಿವಾಡ ಬಿಇ ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಪದವಿ ಪಡೆದಿದ್ದಾರೆ. ಇವರಿಗೆ 56 ವರ್ಷ ವಯಸ್ಸು. ರುದ್ರಪ್ಪ ಲಮಾಣಿ, ಹಾವೇರಿ ಎಸ್ಸಿ. ಹಾವೇರಿ ಜಿಲ್ಲೆಯ ಎರಡನೇ ಶ್ರೀಮಂತ ಶಾಸಕ ಅಂದ್ರೆ ಅದು ರುದ್ರಪ್ಪ ಲಮಾಣಿ. ಇವರ ಕುಟುಂಬದ ಬಳಿ 10.36 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಇವರು ಹಾವೇರಿ ಎಸ್ಸಿ ಮೀಸಲು ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ. ಎಲೆಕ್ಷನ್ ನಲ್ಲಿ 11,915 ವೋಟ್ಗಳಿಂದ ಗೆದ್ದಿದ್ರು. ಇಂಥ ರುದ್ರಪ್ಪ ಲಮಾಣಿ ಬಿಎ ಪದವಿ ಪಡೆದಿದ್ದಾರೆ. ಇವರಿಗೆ 66 ವರ್ಷ ವಯಸ್ಸು. ಶ್ರೀನಿವಾಸ್ ಮಾನೆ, ಹಾನಗಲ್. ಇವರ ಕುಟುಂಬದ ಬಳಿ 10.13 ಕೋಟಿ ಮೌಲ್ಯದ ಆಸ್ತಿ ಇದೆ. ಇವರು ಹಾನಗಲ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ. ಎಲೆಕ್ಷನ್ ನಲ್ಲಿ 21,945 ವೋಟ್ಗಳಿಂದ ಜಯಭೇರಿ ಬಾರಿಸಿದ್ರು. ಇಂಥ ಶ್ರೀನಿವಾಸ್ ಮಾನೆ ಬಿಕಾಂ ಪದವಿ ಪಡೆದಿದ್ದಾರೆ. ಇವರಿಗೆ 50 ವರ್ಷ ವಯಸ್ಸು. ಯುಬಿ ಬಣಕಾರ್, ಹಿರೇಕೆರೂರು. ಇವರ ಕುಟುಂಬದ ಬಳಿ ಸುಮಾರು 6 ಕೋಟಿ ಮೌಲ್ಯದ ಆಸ್ತಿ ಇದೆ. ಇವರು ಹಿರೇಕೆರೂರು ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ. ಎಲೆಕ್ಷನ್ ನಲ್ಲಿ 15,020 ವೋಟ್ಗಳಿಂದ ಗೆದ್ದಿದ್ರು. ಇಂಥ ಯುಬಿ ಬಣಕಾರ್ ಎಲ್ಎಲ್ಬಿ ಪದವಿ ಪಡೆದಿದ್ದಾರೆ. ಇವರಿಗೆ 65 ವರ್ಷ ವಯಸ್ಸು. ಬಸವರಾಜ ಶಿವಣ್ಣನವರ್, ಬ್ಯಾಡಗಿ. ಇವರ ಕುಟುಂಬದ ಬಳಿ 4.46 ಕೋಟಿ ಮೌಲ್ಯದ ಆಸ್ತಿ ಇದೆ. ಇವರು ಹಾವೇರಿ ಜಿಲ್ಲೆಯ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ. ಎಲೆಕ್ಷನ್ ನಲ್ಲಿ 23,841 ವೋಟ್ಗಳಿಂದ ಜಯಭೇರಿ ಬಾರಿಸಿದ್ರು. ಇಂಥ ಬಸವರಾಜ್ ಶಿವಣ್ಣನವರ್ ಬಿಎ ಪದವಿ ಪಡೆದಿದ್ದಾರೆ. ಇವರಿಗೆ 71 ವರ್ಷ ವಯಸ್ಸು. ಯಾಸಿರ್ ಖಾನ್ ಪಠಾಣ್, ಶಿಗ್ಗಾವಿ. ಇವರ ಕುಟುಂಬದ ಬಳಿ 98 ಲಕ್ಷ ಮೌಲ್ಯದ ಆಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಇವರು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ. ಎಲೆಕ್ಷನ್ ನಲ್ಲಿ 13,448 ವೋಟ್ಗಳಿಂದ ಗೆದ್ದಿದ್ರು. ಇಂಥ ಯಾಸಿರ್ ಖಾನ್ ಪಠಾಣ್ ಬಿಎ ಪದವಿ ಪಡೆದಿದ್ದಾರೆ. ಇವರಿಗೆ 42 ವರ್ಷ ವಯಸ್ಸು. ಹೀಗೆ ಹಾವೇರಿ ಜಿಲ್ಲೆಯ 6ಕ್ಕೆ 6 ವಿಧಾನಸಭಾ ಕ್ಷೇತ್ರಗಳನ್ನ ಕಾಂಗ್ರೆಸ್ ಎಂಎಲ್ಎಗಳೇ ಪ್ರತಿನಿಧಿಸುತ್ತಿದ್ದಾರೆ ಅನ್ನೋದು ಗಮನಾರ್ಹ. ಬಿಜೆಪಿ ಮತ್ತು ಜೆಡಿಎಸ್ 0. ಜಿಲ್ಲೆಯ 6 ಶಾಸಕರ ಆಸ್ತಿಪಾಸ್ತಿಯನ್ನ ಒಟ್ಟು ಸೇರಿಸಿದ್ರೆ 96 ಕೋಟಿ ಆಗುತ್ತೆ. ಹಾವೇರಿ ಜಿಲ್ಲೆಯ ನಂಬರ್ 1 ಎಂಎಲ್ಎ ಯಾರು? ಫ್ರೆಂಡ್ಸ್, ಹಾವೇರಿ ಜಿಲ್ಲೆಯ ಶಾಸಕರಲ್ಲಿ ಹೆಚ್ಚು ಅಂತರದಿಂದ ಗೆದ್ದಿರೋದು ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರ್. ಬರೋಬ್ಬರಿ 23,841 ವೋಟ್ಗಳಿಂದ. ಕಮ್ಮಿ ಅಂತರದಲ್ಲಿ ಗೆದ್ದಿರೋದು ರಾಣೆಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ, 9,800 ವೋಟ್ಗಳಿಂದ. ಹೆಚ್ಚು ಆಸ್ತಿಪಾಸ್ತಿ ಇರೋದು ಪ್ರಕಾಶ್ ಕೋಳಿವಾಡ ಬಳಿ, ಬರೋಬ್ಬರಿ 64 ಕೋಟಿ. ಕಮ್ಮಿ ಆಸ್ತಿ ಇರೋದು ಯಾಸಿರ್ ಖಾನ್ ಪಠಾಣ್ ಬಳಿ, 98 ಲಕ್ಷ ಮೌಲ್ಯದ್ದು. ಹೆಚ್ಚು ವಯಸ್ಸಾಗಿರೋದು ಬಸವರಾಜ ಶಿವಣ್ಣನವರ್ಗೆ, 71 ವರ್ಷ. ವಯಸ್ಸಲ್ಲಿ ಚಿಕ್ಕವರು ಯಾಸಿರ್ ಖಾನ್ ಪಠಾಣ್, 42 ವರ್ಷ. ಇನ್ನು ಜಿಲ್ಲೆಯ ಎಲ್ಲಾ ಶಾಸಕರು ಡಿಗ್ರಿವರೆಗೆ ಓದಿದ್ದಾರೆ. ಸೊ ಫ್ರೆಂಡ್ಸ್, ಇದಿಷ್ಟು ಹಾವೇರಿ ಜಿಲ್ಲೆಯ ಶಾಸಕರು ಎಷ್ಟು ಶ್ರೀಮಂತರು, ಹೆಚ್ಚು ಅಂತರದಿಂದ ಗೆದ್ದಿದ್ದು ಯಾರು, ಎಷ್ಟು ಓದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ಯಾರು ಒಳ್ಳೆ ಜನನಾಯಕ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.